Hello students, welcome to your channel Parivartan Physics. See, in today's video, we'll learn most important 2-mark numerical questions which will appear in part B of the annual exam question paper, right? And according to blueprint as well as according to the analysis, we are going to get that 2-mark problem from electric potential and capacitance. There is maximum chances to get from this chapter only, right? So in this video, we'll solve some problems of which carries 2 marks from the chapter electric potential and capacitance. ಆಮೇಲೆ ಇನ್ನೊಂದು ಈಗ ನಾ ಏನು ಪ್ರಾಬ್ಲಮ್ಸ್ ಇಲ್ಲಿ ಸಾಲ್ವ್ ಮಾಡ್ತೀನಿ ಮೋಸ್ಟ್ ಲೈಕ್ಲಿ ಮತ್ತೆ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್ಗಳನ್ನ ಇಲ್ಲೇ ತಗೊಂಡಿದ್ದೀನಿ ರೀ. ಸೊ ಯು ಪ್ರಾಕ್ಟೀಸ್ ದೀಸ್ ಕ್ವೆಶನ್ಸ್ ಪರ್ಫೆಕ್ಟ್ಲಿ. ಆಮೇಲೆ ಈ ಕ್ವೆಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನೋ ಒಂದು ಗ್ರಿಪ್ ಸಿಗ್ತದೆ, ಒಂದು ನಾಲೆಜ್ ಸಿಗ್ತದೆ. ಬೈ ದ್ಯಾಟ್ ಗ್ರಿಪ್ ಅಂಡ್ ನಾಲೆಜ್ ಯು ಕ್ಯಾನ್ ಸಾಲ್ವ್ ಇಫ್ ಎನಿ ಅದರ್ ಟೈಪ್ ಆಫ್ ಕ್ವೆಶನ್ಸ್ ಯು ಗೆಟ್ ಇನ್ ದ ಕ್ವೆಶನ್ ಪೇಪರ್ ಆಲ್ಸೋ, ರೈಟ್? ಅಂದ್ರೆ ಇದು ಇವಾಗ ಕ್ವೆಶನ್ಸ್ ಬರ್ತಾವ ಅಂತ ಹೇಳಕ್ ಬರೋದಿಲ್ಲ, ಈ ಟೈಪ್ ಅದು ಬರ್ಬೋದು, ಅಥವಾ ಬೇರೆ ಏನಾದರೂ ಬಂದರೂ ಕೂಡ ಈ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದ್ರೆ ಇದರಿಂದ ನಿಮ್ಗೆ ಆ ಕ್ವೆಶನ್ ಕೂಡ ಸಾಲ್ವ್ ಮಾಡುವಂತ ನಾಲೆಜ್ ನಿಮಗೆ ಬಂದಿರ್ತದೆ, ರೈಟ್? ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ ದೆನ್. ಓಕೆ, ನೋಡ್ರಿ 5 ಮಾರ್ಕ್ ನ್ಯೂಮರಿಕಲ್ಸ್ ಆಲ್ರೆಡಿ ನಾವು ನೋಡ್ಕೊಂಡಿದೀವಿ. 5 ಮಾರ್ಕ್ಸ್ ಮ್ಯಾಕ್ಸಿಮಮ್ ನಾವು ಒಂದು 4 to 5 ಚಾಪ್ಟರ್ಸ್ ಮೇಲೆ ನಾನು ನ್ಯೂಮರಿಕಲ್ಸ್ ಮಾಡಿ ಹಾಕಿದ್ದೀನಿ ರೀ. ಸೊ ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್ ದೇರ್. 5 ಮಾರ್ಕ್ಸ್ ನ್ಯೂಮರಿಕಲ್ಸ್ ನಾವು ಮುಗಿಸಿದೀವಿ. 3 ಮಾರ್ಕ್ಸ್ ನ್ಯೂಮರಿಕಲ್ ಕೂಡ ನಾವು ನ್ಯೂಕ್ಲಿಯರ್ದಾಗಿಂದ ಮಾಡಿದೀವಿ, ಅದ್ರದ್ದು ಒಂದು ವಿಡಿಯೋ ಅದ, ಅದನ್ನು ನೀವು ನೋಡಬಹುದು, ರೈಟ್? ಈಗ ನಾವು 2 ಮಾರ್ಕ್ಸ್ ವಿಡಿಯೋಸ್ಗಳನ್ನ ನ್ಯೂಮರಿಕಲ್ಸ್ಗಳನ್ನ ಸಾಲ್ವ್ ಮಾಡ್ತಿದ್ದೀವಿ, ರೈಟ್? ಓಕೆ, ಲೆಟ್ ಅಸ್ ಗೋ ಟು ದ ಫಸ್ಟ್ ಕ್ವೆಶನ್ ದೆನ್. ಸೊ ದ ಫಸ್ಟ್ ಕ್ವೆಶನ್ ಇಸ್ a spherical conductor will have a potential of 600 volts when surrounded by an oil of dielectric constant 1.5 and charged with 5 into 10 raised to minus 8 coulomb. Calculate the radius of the spherical conductor. Spherical conductor ಕೊಟ್ಟಿದ್ದಾರೆ. ಆ ಸ್ಪೆರಿಕಲ್ ಕಂಡಕ್ಟರ್ ನಮಗೆ ವೋಲ್ಟೇಜ್ ಎಷ್ಟದಪ್ಪ ಅಂತಂದ್ರೆ 6000 ವೋಲ್ಟ್ ಗಿವನ್ ಅದ ರೀ. ಆಮೇಲೆ ಇಟ್ ಇಸ್ ಸರೌಂಡೆಡ್ ಬೈ ಡೈಎಲೆಕ್ಟ್ರಿಕ್ whose dielectric constant is 1.5. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1.5 ಇದೆ. ಚಾರ್ಜ್ಡ್ ವಿತ್ ಚಾರ್ಜ್, ಆ ಸ್ಪಿಯರ್ ನಮಗೆ ಚಾರ್ಜ್ ಕೊಟ್ಟಿದ್ದಾರೆ ರೀ. It is 5 into 10 raised to minus 8 coulomb. Calculate the radius of the spherical conductor. So ಆ spherical conductor ದ ರೇಡಿಯಸ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಈಗ ನೋಡ್ರಿ, ಸ್ಪೆರಿಕಲ್ ಕಂಡಕ್ಟರ್ ದ ಪೊಟೆನ್ಶಿಯಲ್ ನಮಗೆ ಕೊಟ್ಟಿದ್ದಾರೆ, ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರೆ. ಸೊ ಸ್ಪಿಯರ್ ದ ನಾವು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ದ ಫಾರ್ಮುಲಾ ಡೆರೈವ್ ಮಾಡ್ಕೊಂಡಿದೀವಿ. ಸ್ಪಿಯರ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ದ ಫಾರ್ಮುಲಾ ಏನದಪ್ಪ ಅಂದ್ರೆ V is equal to 1/4 pi epsilon naught Q divided by R. This is the formula of spherical conductor. ಈಗ ನೋಡ್ರಿ, ಈ ಸ್ಪೆರಿಕಲ್ ಕಂಡಕ್ಟರ್ ನಮಗೆ ಏರ್ ಒಳಗಿರುವಂತಹ ಸ್ಪೆರಿಕಲ್ ಕಂಡಕ್ಟರ್ ಪೊಟೆನ್ಶಿಯಲ್ ಫಾರ್ಮುಲಾ ಇದು. ಈಗ ನಮಗೆ ಏನ್ ಹೇಳಿದಾರೆ ಅವ್ರು, ಇಟ್ ಈಸ್ ಸರೌಂಡೆಡ್ ಬೈ ಡೈಎಲೆಕ್ಟ್ರಿಕ್ ಅಂತ ಅಂದಾರ್ರಿ. ಅಂದ್ರೆ ಆ ಸ್ಪಿಯರ್ ಏನ್ ಮಾಡ್ಕೊಂಡಿದ್ದಾರೆ, ಈ ತರ ಏನ್ ಸ್ಪಿಯರ್ ಅದಲ್ಲ, ಈ ಸ್ಪಿಯರ್ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ದಿಂದ ಸರೌಂಡ್ ಮಾಡ್ಕೊಂಡಿದ್ದಾರೆ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೊಟ್ಟಾರ ನಮಗೆ. ಸೊ ಡೈಎಲೆಕ್ಟ್ರಿಕ್ ದಿಂದ ಸರೌಂಡ್ ಮಾಡ್ಕೊಂಡಾರ ಅಂದ ಕೂಡಲೇ ಎಲ್ಲಿ ಚೇಂಜಸ್ ನಮ್ಗೆ ಆಗ್ಬೇಕು? ಹಿಯರ್ ದ ಚೇಂಜಸ್ ಶುಡ್ ಹ್ಯಾಪನ್ 1/4 pi epsilon naught K, ರೈಟ್? ಸೊ ಇನ್ ಕೇಸ್ ಅಲ್ಲಿ ಡೈಎಲೆಕ್ಟ್ರಿಕ್ ಇರಲಿಲ್ಲ, ಆ ಸ್ಪಿಯರ್ ನಾವು ಏರ್ ಒಳಗೆ ಇಟ್ಕೊಂಡಿದ್ದು ಅಂದ್ರೆ ಅದನ್ನ ನೀವು 1/4 pi epsilon naught ಅಂತ ಮಾತ್ರ ತಗೋಬೇಕು, ಕರೆಕ್ಟ್? ಓಕೆ, ಸೊ ಈಗ ನೋಡ್ರಿ, ವಿ ನಮಗೆ ಕೊಟ್ಟಿದ್ದಾರೆ, ದಟ್ ಇಸ್ 6000. ವಿ ಇಸ್ 6000. ಇನ್ 1/4 pi epsilon naught ವ್ಯಾಲ್ಯೂ ಎಷ್ಟು? 9 into 10 raised to 9, ರೈಟ್? ಡಿವೈಡೆಡ್ ಬೈ ಇದು ಕೆ ನಮಗೆ ಆಸ್ ಇಟ್ ಇಸ್ ಉಳಿತದ್ರಿ. ಕೆ ಕ್ಯೂ ವ್ಯಾಲ್ಯೂ ಹೌ ಮಚ್ ಇಟ್ ಇಸ್? 5 into 10 raised to minus 8. 5 into 10 raised to minus 8 divided by R ಅಂತ ನಮಗೆ ಬರ್ತದೆ. ನಮಗೆ R ಬೇಕಾಗಿತ್ರಿ. So take R on this side. So R is equal to, I will get it as 9 into 5 into, ಇದು ನೋಡ್ರಿ, 10 raised to plus 9, 10 raised to minus 8 ಹೋದ್ರೆ ನಮಗೆ 10 raised to plus 1 ಉಳಿತದ್ರಿ. ಡಿವೈಡೆಡ್ ಬೈ ಇದು 6000 ಈ ಕಡೆ ಬರ್ತದ್ರಿ. 6000 into K, ರೈಟ್? ಇದು K ವ್ಯಾಲ್ಯೂ ಎಷ್ಟದ ನಮಗೆ? K ವ್ಯಾಲ್ಯೂ ಇಸ್ 1.5. ಎಷ್ಟು ನಮಗೆ K ವ್ಯಾಲ್ಯೂ ಅದ? ಕ್ಲಿಯರ್? ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ದೆನ್. ಇದನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಸೊ 9 into 5 into 10 raised to 1. ನೋಡ್ರಿ, ಇದು 10 raised to 1 ಇದ್ರಾಗಿಂದ ಒಂದು 10 ಹೋಯ್ತು, ರೈಟ್? ಆಮೇಲೆ ಈ 600 ಏನದಲ್ಲ, ಇದ್ರೊಳಗಿಂದ ಇನ್ನೊಂದು 10 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ವಾಟ್ ಐ ವಿಲ್ ಗೆಟ್? ಸಿ, ಐ ವಿಲ್ ಗೆಟ್ ಇಟ್ ಲೈಕ್ ದಿಸ್. ಸಿ, ಇದು ಒಂದು 10, ಇದೊಂದು 10 ಹೋಯ್ತು. ಸೊ ಇಲ್ಲಿ 600 ಉಳಿತೆ. ಈ 600 ಒಳಗಿಂದ ಒಂದು 10 ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಐ ವಿಲ್ ಗೆಟ್ ಇಟ್ ಲೈಕ್ ದಿಸ್. 60 into ಇಲ್ಲಿ 15 ಅಂತ ಬರ್ತದ್ರಿ. 1.5 15 ಆಗ್ತದೆ, ಯಾವುದು ಈ 0 ಹೋಗಿದ್ಮೇಲೆ, ಕರೆಕ್ಟ್? ಸೊ ಈಗ ನಮಗೆ ಫೈನಲಿ ಎಷ್ಟು ಉಳಿತ? ಈಗ ನೋಡ್ರಿ, ಇದು 5 1s, ಇದು 5 3s 15, ರೈಟ್? ಸೊ ದಿಸ್ ಇಸ್ 3 1s, this is 3 3s 9, and this is 3 1s, this is 3 20s. So I will get it as 1 divided by 20, right? So 1 divided by 20 ಅಂತಂದ್ರೆ ನಾ ಇದನ್ನ ಏನಂತ ಬರ್ಕೋಬಹುದು? What can I write it as? I can write it like this. 1/2 into 10 raised to minus 1 ಅಂತ ಬರಿಬಹುದ್ರಿ. 1/2 ಅಂದ್ರೆ ಎಷ್ಟ್ರಿ? 0.5. So 0.5 into 10 raised to minus 1 meter, ಅಥವಾ ನೀವು ಇದನ್ನ ಈ ತರನು ಬರಿಬಹುದು, 0.05 meter. So this much is the radius of the given spherical conductor. Clear? Okay.
So that is all about the first question. Let us go to the next question. So next question nodri ಏನು ಹೇಳಿದ್ದಾರೆ, a spherical conductor of capacitance 10 nanofarad is charged to a potential of 5 volt. Calculate the amount of charge calculate ಮಾಡಂದರೆ, energy stored calculate ಮಾಡಂದರೆ, what is the radius of sphere radius calculate ಮಾಡಂದರೆ. So three things they have asked. One is charge, energy stored and radius of the sphere, right? Let me take it as capital R. Okay, so ಈಗ ನೋಡ್ರಿ, capacitance is given, ಏನೇನ್ given ಅದ, capacitance given ಅದ, potential given ಅದ. So capacitance ಮತ್ತು potential ಗೊತ್ತಿದ್ರೆ ನೀವೇನ್ ಫೈಂಡ್ ಮಾಡಬಹುದು, you can find the charge C is equal to Q divided by V, correct? So Q will be equal to C into V. So how much is the value of C? 10 nanofarad. Nano ಅಂತಂದ್ರೆ ಎಷ್ಟು? 10 raised to minus 9 into V. How much is V? 5. Correct? So this will be 10 into 5 will be 50. So 50 into 10 raised to minus 9 ಕೂಲಂಬ್ ಅಂತ ನಾ ಬರೀತೀನಿ, ಅಥವಾ ಇದನ್ನ ನೀವು ಈ ತರ ಬರೀಬಹುದು, 50 ನ್ಯಾನೋ ಕೂಲಂಬ್ ಅಂತ ಬರೀಬಹುದು. ಸೊ ಈಗ ನಾವು ಫಸ್ಟ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಿ. ಸೊ 2 ಮಾರ್ಕ್ ಕ್ವೆಶನ್ ಇರೋದ್ರಿಂದ ಇವ್ರು ಯಾವ್ದಾದ್ರು ಎರಡನ್ನ ಕೇಳಬಹುದು. ಈ ಕ್ವೆಶನ್ ದ 3 ಕೇಳಿದಾರೆ, ಕ್ಯೂ, ಯು ಮತ್ತು ಆರ್ ಅಂತೇಳಿ, ಯಾವ್ದಾದ್ರು ಎರಡು ಕೇಳಬಹುದು. ಲೆಟ್ ಅಸ್ ಸಾಲ್ವ್ ಆಲ್ ದ ಥಿಂಗ್ಸ್, ರೈಟ್? ಸೊ ಈಗ ನಮಗೆ ಚಾರ್ಜ್ ಬಂತ. ನೆಕ್ಸ್ಟ್ ಏನ್ ಬೇಕು? ಎನರ್ಜಿ. ಸೊ ಫಸ್ಟ್ ಥಿಂಗ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ ಸ್ಟೆಪ್ ವಿ ವಾಂಟ್ ಎನರ್ಜಿ. ಎನರ್ಜಿದ ಫಾರ್ಮುಲಾ ಏನ್ರಿ? ಹಾಫ್ ಸಿ ವಿ ಸ್ಕ್ವೇರ್, ಕರೆಕ್ಟ್? ಸೊ ಹೌ ಕ್ಯಾನ್ ಐ ರೈಟ್ ದಿಸ್ ಹಾಫ್ ಸಿ ವಿ ಸ್ಕ್ವೇರ್ as? ಇದನ್ನ ಹಾಫ್ ಸಿ ವಿ ಇಂಟು ವಿ ಅಂತ ನಾ ಬರೀಬಹುದು. ಹಾಫ್ ಸಿ ವಿ ಇಂಟು ವಿ, ಕರೆಕ್ಟ್? ಸೊ ವಾಟ್ ಐ ವಿಲ್ ಗೆಟ್? ಸಿ ಹಾಫ್ ಸಿ ವಿ, ಸಿ ವಿ ವ್ಯಾಲ್ಯೂ ನಮಗೆ ಇಲ್ಲಿ ಆಲ್ರೆಡಿ ಬಂದದ್ರಿ. ಸಿ ವಿ ಎಷ್ಟದ ನಮಗೆ? 50 ನ್ಯಾನೋ ಕೂಲಂಬ್ ಅದ, ರೈಟ್? ಸೊ 50 ನ್ಯಾನೋ ಕೂಲಂಬ್, 50 ಇಂಟು 10 raised to minus 9 ಅಂತ ನಾ ಬರೀತೀನಿ, ರೈಟ್? ಇಂಟು ವಿ. ವಿ ನಮಗೆ ಎಷ್ಟದ ರೀ? ಹೌ ಮಚ್ ಇಸ್ ದ ವ್ಯಾಲ್ಯೂ ಆಫ್ ವಿ? ದಟ್ ಇಸ್ 5, ಕರೆಕ್ಟ್? ಸೊ ಫೈನಲಿ ಇಲ್ಲಿ ನಮಗೆ 2 1 ಇದು 225 50 ಬರ್ತದ್ರಿ. 225 50. ಸೊ 25 into 5, this will be 125 into 10 raised to minus 9 ಜೂಲ್, ಅಥವಾ ನೀವು ಇದನ್ನು ಬರೀಬಹುದು 125 ನ್ಯಾನೋ ಜೂಲ್ ಅಂತ ನೀವು ಬರೀಬಹುದು. ಸೊ ದಿಸ್ ಮಚ್ ಇಸ್ ದ ಎನರ್ಜಿ, ರೈಟ್? ವಿ ಕ್ಯಾಲ್ಕುಲೇಟೆಡ್ ಚಾರ್ಜ್, ವಿ ಕ್ಯಾಲ್ಕುಲೇಟೆಡ್ ಎನರ್ಜಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಂದರೆ? ನೆಕ್ಸ್ಟ್ ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್. ಸಿ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಂತ ಕೇಳಿದಾನೆ. ಹಿ ಹ್ಯಾಸ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ದ ಸ್ಪಿಯರ್. ಸೊ ಈ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಗ ನಮಗೆ ಮತ್ತೆ ಸೇಮ್ ರೀ, ಆಗಲೇ ನಾವು ಏನ್ ಫಾರ್ಮುಲಾ ಯೂಸ್ ಮಾಡಿದ್ವಿ, ವಿ ಇಸ್ ಈಕ್ವಲ್ ಟು 1/4 ಎಪ್ಸಿಲಾನ್ ನಾಟ್. 1/4 ಎಪ್ಸಿಲಾನ್ ನಾಟ್ ಮೀನ್ಸ್ 9 into 10 raised to 9, ಕರೆಕ್ಟ್? ಇಂಟು ಕ್ಯೂ, ಕ್ಯೂ ಡಿವೈಡೆಡ್ ಬೈ ಆರ್ ಅಂತ ಹೇಳಿ, ಕರೆಕ್ಟ್? ಸೊ ನಮ್ಗೆ ಆರ್ ಬೇಕಾಗಿತ್ರಿ. ಸೊ ಆರ್ ಇಸ್ ಈಕ್ವಲ್ ಟು 9 into 10 raised to 9, 9 into 10 raised to 9 into Q. How much is the value of Q? Q ನಮಗೆ ಬಂದದ, it is 50 ನ್ಯಾನೋ ಕೂಲಂಬ್. 50 into 10 raised to minus 9 divided by ಇದು V ನಮಗೆ ಈ ಕಡೆ ಬರ್ತದೆ, R ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ V ಕೆಳಗಡೆ ಬರ್ತದೆ. ಸೊ how much is V? V is 5, ಕರೆಕ್ಟ್? ಸೊ ಇಲ್ಲಿ 5 1 ಇದು 5 10 ಹೋಗ್ತದೆ, 10 raised to plus 9, 10 raised to minus 9 ಹೋಯ್ತೆ. ಸೊ ನಮಗೆ ಏನು ಉಳಿತೆ? I got 9 into 10. So 9 into 10 will be 90. 9 into 10 will be 90, correct? So this much will be the radius. ಇದು ನಮಗೆ ಮೀಟರ್ ಒಳಗೆ ಬರ್ತದೆ, correct? So we got the value of charge, energy as well as radius. Okay, let us go to the next question then. Nodri, a parallel plate capacitor stores 20 microcoulomb charge. So first charge ನಮಗೆ 20 microcoulomb ಇದೆ when connected across a battery. When the gap between the plates is filled with a dielectric, it stores 50 microcoulomb charge of charge. Calculate the dielectric constant of the material. Nodri, so what we have to calculate? We have to calculate dielectric constant of the material. ಈಗ ನೋಡ್ರಿ ಏನ್ ಮಾಡಿದಾರೆ, ಫಸ್ಟ್ ಒಂದು ಈಗ ಏನ್ ನಮ್ಗೆ ಕೆಪಾಸಿಟರ್ ಅದಲ್ಲ, ಈ ಕೆಪಾಸಿಟರ್ ಒಳಗೆ ನಮ್ಗೆ ಈಗ ಏರ್ ಅದ ರೀ, ದೇರ್ ಇಸ್ ಏರ್, ಅಂಡ್ ದಿಸ್ ಏರ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ. ಒಂದು ಬ್ಯಾಟ್ರಿಗೆ ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಕೆಪಾಸಿಟರ್ ಒಳಗೆ ನಮಗೆ ಚಾರ್ಜ್ ಎಷ್ಟು ಸ್ಟೋರ್ ಆಗಿತ್ತಪ್ಪ ಅಂತಂದ್ರೆ, ಫಸ್ಟ್ ಟೈಮ್ ಇಟ್ ಈಸ್ 20 ಮೈಕ್ರೋಕೂಲಂಬ್ ಚಾರ್ಜ್. ಆಮೇಲೆ ಅದ ಕೆಪಾಸಿಟರ್ ಒಳಗೆ ಏನ್ ಮಾಡ್ಕೋತಾರೆ, ಸೇಮ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ, ಬ್ಯಾಟ್ರಿ ಹ್ಯಾಸ್ ನಾಟ್ ಚೇಂಜ್, ಅದ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ. What happens when a dielectric medium is substituted in between the plates of the capacitor? Its capacity will increase. Capacity increase ಆಗೋದಂದ್ರೆ ಏನ, ಅದನ್ನ ಚಾರ್ಜ್ ಸ್ಟೋರ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಅದರದ್ದು ಹೆಚ್ಚಾಗ್ತದೆ. ಸೊ ಚಾರ್ಜ್ ನಮ್ಗೆ ಇದ್ರದ್ದು ಎಷ್ಟು ಆಗ್ತದಪ್ಪ ಅಂತಂದ್ರೆ ನೋಡ್ರಿ, 50 ಮೈಕ್ರೋಕೂಲಂಬ್ ಚಾರ್ಜ್ ಅನ್ನೋದು ಸ್ಟೋರ್ ಮಾಡ್ಕೊಂಡದೆ. ಯಾವಾಗ? when the dielectric medium is substituted. Both the time we are using the same battery. ನಾವು ಸೇಮ್ ಬ್ಯಾಟ್ರಿ ಯೂಸ್ ಮಾಡೋದು.
ಸೊ ಅವ್ರು ಏನ್ ಕೇಳ್ತಾರೆ, ಇಲ್ಲೇನ್ ಡೈಎಲೆಕ್ಟ್ರಿಕ್ ಹಾಕೊಂಡಿದೀವಲ್ಲ, ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಫಾರ್ಮುಲಾ ಏನದಪ್ಪ ಅಂತಂದ್ರೆ ಸಿ ನಾಟ್ ಡಿವೈಡೆಡ್ ಬೈ ಸಿ ಎಂ, ಕೆಪಾಸಿಟನ್ಸ್ ಆಫ್ ದ ಏರ್ ಕೆಪಾಸಿಟರ್. ಕೆಪಾಸಿಟನ್ಸ್ ಆಫ್ ಏರ್ ಕೆಪಾಸಿಟರ್ ಅಂದ್ರೆ ಈ ಕೆಪಾಸಿಟರ್ ಕೆಪಾಸಿಟನ್ಸ್ ಡಿವೈಡೆಡ್ ಬೈ ಕೆಪಾಸಿಟನ್ಸ್ ಆಫ್ ಅ ಡೈಎಲೆಕ್ಟ್ರಿಕ್ ಫಿಲ್ಡ್ ಕೆಪಾಸಿಟರ್, ಅಂದ್ರೆ ಈ ತರ ಕಂಪ್ಲೀಟ್ಲಿ ಫಿಲ್ಅಪ್ ಮಾಡ್ಕೊಂಡಂತ ಡೈಎಲೆಕ್ಟ್ರಿಕ್ ಫಿಲ್ಅಪ್ ಮಾಡ್ಕೊಂಡಂತ ಕೆಪಾಸಿಟರ್ ಕೆಪಾಸಿಟನ್ಸ್, ರೈಟ್? ಓಕೆ, ಸೊ ಇನ್ನ ಕೆಪಾಸಿಟನ್ಸ್ ಅದು ಫಾರ್ಮುಲಾ ಏನ್ರಿ? ಸಿ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ವಿ ರೀ. ಅದಕ್ಕೆ ನಾ ಇಲ್ಲಿ ಏನ್ ಬರಿತೀನಿ, ಸಿ ನಾಟ್ ಅಂತಂದ್ರೆ, ಸಿ ನಾಟ್ ಅಂದ್ರೆ ಏರ್ ಕೆಪಾಸಿಟರ್. ಸೊ ಏರ್ ಕೆಪಾಸಿಟರ್ ಬರಿಬೇಕಾದ್ರೆ ನಾ ಕ್ಯೂ ಒನ್ ಡಿವೈಡೆಡ್ ಬೈ ವಿ ಅಂತ ಬರಿತೀನಿ. ಸಿ ಎಂ ಅಂತಂದ್ರೆ ಈ ಮೀಡಿಯಂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಂತ ಕೆಪಾಸಿಟರ್ ಕೆಪಾಸಿಟಿ, ಇದನ್ನ ನಾನು Q2 divided by V ಅಂತ ಬರೀತೀನಿ. ಸೊ V ನಮಗೆ ಕ್ಯಾನ್ಸಲ್ ಆಗ್ತವೆ. What I will get it as Q1 divided by Q2. What is Q1? Q1 is 20 microcoulomb, right? What is Q2? Q2 is 50 microcoulomb, correct? So 0 cancel ಆಯ್ತು. How much I will get? 2 divided by 5. It will be 2 divided by 5 microcoulomb ನಮಗೆ ಕ್ಯಾನ್ಸಲ್ ಆಗ್ತದೆ. So this much will be the dielectric constant. ಇಷ್ಟು ನಮಗೆ dielectric constant ಬರ್ತದೆ. Clear? Okay, let us go to the next question then. So next question nodri, 3 capacitors of capacitances 2 picofarad, 3 picofarad and 4 picofarad are connected in parallel. What is the total capacitance of the combination? First question. Second one, determine the charges on each capacitor if the combination is connected to 100 volt supply. Total 3 capacitor ಕೊಟ್ಟಿದ್ದಾರೆ, 2, 3 ಮತ್ತು 4 ಅಂತ. ಇವೆಲ್ಲ ಯಾವ ಕಾಂಬಿನೇಷನ್ ದ ಕನೆಕ್ಟ್ ಅದಾವ? ಪ್ಯಾರಲಲ್. ಆಮೇಲೆ ಟೋಟಲ್ ಕೆಪಾಸಿಟನ್ಸ್ ನಮ್ಗೆ ಕೇಳಿದಾರೆ, ಡಿಟರ್ಮೈನ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ನಮ್ಗೆ ಕೇಳಿದಾರೆ. ದೀಸ್ ಮೆನಿ ಥಿಂಗ್ಸ್ ಹಿ ಹ್ಯಾಸ್ ಆಸ್ಕ್ಡ್. ಸೊ 3 ಕೆಪಾಸಿಟರ್ಸ್ ಹಿ ಹ್ಯಾಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ 3 ಕೆಪಾಸಿಟರ್ಸ್ ಪ್ಯಾರಲಲ್ ಒಳಗೆ ಕನೆಕ್ಟ್ ಇದ್ದು ಅಂದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಅದು ಫಾರ್ಮುಲಾ ಏನ್ರಿ? C1 plus C2 plus C3, ಕರೆಕ್ಟ್? ಸೊ C1 plus C2 plus C3 means 2 plus 3 plus 4. How much it will be? 2 plus 3 5, 5 plus 4 9. So 9 picofarad is the effective capacitance, correct? ಸೊ ಇದು ನಮಗೆ ಟೋಟಲ್ ಕೆಪಾಸಿಟನ್ಸ್ ಆಯ್ತು. ಅಂದ್ರೆ ಈಗ ಫಸ್ಟ್ ಕ್ವೆಶನ್ ಏನಿತ್ತಲ್ಲ ಎ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು. ನೆಕ್ಸ್ಟ್ ಬಿ ಕ್ವೆಶನ್ ನೋಡ್ರಿ, ವಾಟ್ ಈಸ್ ಆಸ್ಕಿಂಗ್, ಡಿಟರ್ಮೈನ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಇಫ್ ದ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು 100 ವೋಲ್ಟ್ ಸಪ್ಲೈ. ಅಂದ್ರೆ ಈ 3 ಕೆಪಾಸಿಟರ್ಸ್ ಏನದಾವಲ್ಲ, ಆ 3 ಕೆಪಾಸಿಟರ್ಸ್ ಅನ್ನ ಪ್ಯಾರಲಲ್ ಒಳಗೆ ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಕರೆಕ್ಟ್? ಆಮೇಲೆ ಇದಕ್ಕೆ ಒಂದು 100 ವೋಲ್ಟ್ ಬ್ಯಾಟರಿನ ಕನೆಕ್ಟ್ ಮಾಡಿದ್ದಾರೆ. ವಿ ನೋ ವೆರಿ ವೆಲ್ in parallel combination voltage across all the capacitors will be same. So ಇದ್ರದ್ದು 100 ವೋಲ್ಟ್ ರೀ, ಇದ್ರದ್ದು 100 ವೋಲ್ಟ್ ರೀ, ಇದ್ರದ್ದು 100 ವೋಲ್ಟ್ ರೀ. ಯಾಕಂದ್ರೆ ಇವು ಪ್ಯಾರಲಲ್ ಒಳಗದಾವ. ಪ್ಯಾರಲಲ್ ಒಳಗಿದ್ದಾಗ ಪೊಟೆನ್ಷಿಯಲ್ ವಿಲ್ ಬಿ ಸೇಮ್, ಸಿರೀಸ್ ಒಳಗಿದ್ದಾಗ ಚಾರ್ಜ್ ವಿಲ್ ಬಿ ಸೇಮ್, ಕರೆಕ್ಟ್? ಸೊ ಈಗ ನಾ ಚಾರ್ಜ್ ಆನ್ ಫಸ್ಟ್ ಕೆಪಾಸಿಟರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ವಿ ನೋ ದ ಫಾರ್ಮುಲಾ ಕೆಪಾಸಿಟನ್ಸ್ ಇಸ್ ಈಕ್ವಲ್ ಟು Q by V. So Q is equal to, then what I will get? C into V. So Q1 is equal to C1 into V. Q2 is equal to C2 into V. Q3 is equal to C3 into V. ಈ ತರ ನಮಗೆ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗ್ತದೆ, ಕರೆಕ್ಟ್? ಸೊ C1 ಎಷ್ಟದ? 2 picofarad. V ಎಷ್ಟದ? ನಮಗೆ 100 ಅದ ರೀ. V is 100. ನೋಡ್ರಿ, V1 V2 V3 ಅಂತ ತಗೊಂಡಿಲ್ಲ, ಎಲ್ಲ V ಅಂತ ಹೇಳಿ ತಗೊಂಡಿದ್ದೀನಿ, ಯಾಕಂದ್ರೆ ಸೇಮ್ ಪೊಟೆನ್ಷಿಯಲ್ ಅದ. ಸೊ C1 is 2 picofarad, V is 100. ಸೊ ಇದು ನಮಗೆ 200 picocoulomb ಆಯ್ತು, 200 picocoulomb, ರೈಟ್? ನೆಕ್ಸ್ಟ್ Q2 ನೋಡ್ರಿ, Q2 C2 into V. C2 ಎಷ್ಟದ? ನಮಗೆ 3 picofarad. V ಎಷ್ಟದ? 100. ಸೊ 3 into 100, this will be 300 picocoulomb, right? ಅದೇ ತರ Q3 ಎಷ್ಟಾಗಬೇಕು ನೋಡ್ರಿ, how much should be the Q3? C3 is 4 picofarad. 4 into 100, so this will be 400 picocoulomb. ಈ ತರ ನಾವು ಚಾರ್ಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ಲಿಯರ್? ಓಕೆ, ಲೆಟ್ us go to the next question then. ನೋಡ್ರಿ, 2 capacitors of capacitance 2 microfarad and 4 microfarad are connected in parallel and the combination is connected to a 9 volt battery. ನೋಡ್ರಿ, ಇವು ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, 9 volt ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ. What is the equivalent capacitance of the combination? What is the potential difference across each capacitor? What is the charge on each capacitor? So ಇಷ್ಟು ಥಿಂಗ್ಸ್ ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಟೋಟಲ್ ಕೆಪಾಸಿಟನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಎರಡನೇ ಕ್ವೆಶ್ಚನ್ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಾಗಬೇಕ್ರಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್. ಕಾಂಬಿನೇಷನ್ ಯಾವ್ದೈತಿ? ಕಾಂಬಿನೇಷನ್ ಯಾವ್ದದ? ಪ್ಯಾರಲಲ್. ಸೊ ಪ್ಯಾರಲಲ್ ಒಳಗೆ ಕೆಪಾಸಿಟರ್ಸ್ ಕನೆಕ್ಟ್ ಇದ್ದು ಅಂದ್ರೆ ಪ್ಯಾರಲಲ್ ಒಳಗೆ ಏನೂ ಕನೆಕ್ಟ್ ಇರಲಿ, ಕೆಪಾಸಿಟರ್ಸ್ ಇರಲಿ, ಇಂಡಕ್ಟರ್ಸ್ ಇರಲಿ, ರೆಸಿಸ್ಟರ್ಸ್ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ಪ್ಯಾರಲಲ್ ಒಳಗೆ ಇದ್ದಪ್ಪ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಸೇಮ್ ಅಕ್ರಾಸ್ ಈಚ್ ಕೆಪಾಸಿಟರ್,
ರೈಟ್. ಸೊ ಎಷ್ಟು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ? 9 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸೊ 9 ವೋಲ್ಟ್ ಫಾರ್ ದಿಸ್ ಕೆಪಾಸಿಟರ್ ಆಲ್ಸೋ, 9 ವೋಲ್ಟ್ ಫಾರ್ ದಿಸ್ ಕೆಪಾಸಿಟರ್ ಆಲ್ಸೋ. ಎರಡನೇದು ಆಲ್ರೆಡಿ ಗೊತ್ತಿರುವಂತದ್ದು ರೈಟ್. ಇಲ್ಲಿ 3 ಕೇಳಿದಾರೆ, 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ಯಾವ್ದಾದ್ರು 2 ಕ್ವಶನ್ ಕೇಳ್ತಾರೆ. ಓಕೆ, ಲೆಟ್ ಅಸ್ ಸಾಲ್ವ್ ಆಲ್ ದ ಥಿಂಗ್ಸ್. ಫಸ್ಟ್ ಒನ್ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಂದ್ರೆ ಎಫೆಕ್ಟಿವ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ನಮಗೆ ಫೈಂಡ್ ಮಾಡಂದ್ರೆ ಎರಡೂ ನಮಗೆ ಪ್ಯಾರಲಲ್ ಒಳಗದ. ಸೊ ಪ್ಯಾರಲಲ್ ಒಳಗಿದ್ರೆ ಫಾರ್ಮುಲಾ ನಮ್ಗೆ ಏನಾಗ್ತದೆ? C1 plus C2. ಸೊ 2 ಮೈಕ್ರೋಫ್ಯಾರಡ್ ಪ್ಲಸ್ 4 ಮೈಕ್ರೋಫ್ಯಾರಡ್, ದಿಸ್ ವಿಲ್ ಬಿ 6 ಮೈಕ್ರೋಫ್ಯಾರಡ್. ಇಷ್ಟು ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ನೋಡ್ರಿ. ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ಪ್ಯಾರಲಲ್ ಕನೆಕ್ಷನ್ ಇರೋದ್ರಿಂದ in parallel connection, potential difference will be same. Therefore, potential difference of first capacitor, potential difference of second capacitor will be 9 volt itself. Right? Okay, last question kogona. So last question ಏನದ ನೋಡ್ರಿ, what is the charge on each capacitor? So charge on each capacitor ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ Q1 is equal to C1 into V and Q2 is equal to C2 into V. ಆಗಲೇ ನಾವು ಹಿಂದಿನ ಕ್ವೆಶ್ಚನ್ ಒಳಗೆ ಯೂಸ್ ಮಾಡಿದಂತ ಫಾರ್ಮುಲಾ. ಸೊ ಹೌ ಮಚ್ ಇಸ್ C1? C1 ನಮಗೆ 2 ಮೈಕ್ರೋಫ್ಯಾರಡ್ ಅದ, 2 into 10 raised to minus 6. ಹೌ ಮಚ್ ಇಸ್ V? V ನಮಗೆ 9 ಅದ ರೀ. ಸೊ 2 into 9 will be 18. 18 into 10 raised to minus 6 ಕೂಲಮ್, ಅಥವಾ ಇದನ್ನ ನೀವು ಏನಂತ ಬರೀಬಹುದು? 18 ಮೈಕ್ರೋ ಕೂಲಮ್ ಅಂತ ಬರೀಬಹುದು. ಕರೆಕ್ಟ್. ಸೊ Q2 ನೋಡ್ರಿ, C2 into V. ಹೌ ಮಚ್ ಇಸ್ C2? 4 ಮೈಕ್ರೋ ಕೂಲಮ್. 4 microfarad. And how much is V? 9 volt. So 4 into 9 will be 36. So 36 microcoulomb charge ನಮಗೆ ಇದ್ರ ಮೇಲೆ ಬರ್ತದೆ. Clear? So this is how we have to solve it. Okay, let us go to the next question then. So next question ನೋಡ್ರಿ, a regular hexagon of side 10 cm has a charge 5 microcoulomb at each of its vertices. Calculate potential at the center of the hexagon. So hexagon ಕೊಟ್ಟಿದ್ದಾರೆ. hexagon ಅಂತಂದ್ರೆ ಏನ್ರಿ? It will be having 6 sides, correct? 1, 2, 3, 4, 5, 6, right? ಈ ತರ ನಮಗೊಂದು ಹೆಕ್ಸಾಗಾನ್ ಅದ. ಹೆಕ್ಸಾಗಾನ್ ಎಲ್ಲಾ ಸೈಡ್ಸ್ ನಮ್ಗೆ ಎಷ್ಟು ಸೆಂಟಿಮೀಟರ್ ಅದಾವಪ್ಪ ಅಂದ್ರೆ 10 ಸೆಂಟಿಮೀಟರ್. ಸೊ ಎಲ್ಲಾ ಸೈಡ್ಸ್ ನಮಗೆ 10 ಸೆಂಟಿಮೀಟರ್ ಇದ್ವು ಅಂತಂದ್ರೆ ಎವ್ರಿ ಕಾರ್ನರ್ ಫ್ರಮ್ ದ ಸೆಂಟರ್ ಆಫ್ ದ ಹೆಕ್ಸಾಗಾನ್ ವಿಲ್ ಬಿ ಅಟ್ ದ ಸೇಮ್ ಡಿಸ್ಟೆನ್ಸ್. ಅಷ್ಟೇ ಡಿಸ್ಟೆನ್ಸ್ ಇಲ್ಲಿ ಕೂಡ ಇರುತ್ತೆ ನಮಗೆ. 10 ಸೆಂಟಿಮೀಟರ್, 10 ಸೆಂಟಿಮೀಟರ್, 10 centimeter. All the vertices will be at a distance of 10 centimeter from the center. ಪ್ರತಿ ವರ್ಟೆಕ್ಸ್ ಮೇಲೆ ಹೆಕ್ಸಾಗಾನ್ ಪ್ರತಿ ವರ್ಟೆಕ್ಸ್ ಮೇಲೆ ಏನ್ ಮಾಡಿದ್ದಾರೆ? 5 ಮೈಕ್ರೋಕೂಲಮ್ ಚಾರ್ಜ್ ಇಟ್ಕೊಂಡಿದ್ದಾರೆ. On every vertex he has kept a 5 microcoulomb charge. So what he is asking? Calculate the potential at the center. So ನೋಡ್ರಿ, ಸೆಂಟರ್ ಒಳಗೆ ಎಷ್ಟು ಪೊಟೆನ್ಷಿಯಲ್ ಅದ ಅದನ್ನ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರೆ. ಸಿ ಪೊಟೆನ್ಷಿಯಲ್ಸ್ ಯಾವುದೋ ಒಂದು ಪಾಯಿಂಟ್ ಒಳಗೆ ಎಷ್ಟು ಇರ್ತಾವ್ರಿ? ಹೌ ಮೆನಿ ಚಾರ್ಜಸ್ ವಿಲ್ ಬಿ ದೇರ್ in the surrounding of that point, those many potentials will be there. ಈಗ ಈ ಪಾಯಿಂಟ್ ದ ಸರೌಂಡಿಂಗ್ ಒಳಗೆ ನಮಗೆ ಟೋಟಲ್ 6 ಚಾರ್ಜಸ್ ಅದಾವ ಅಂದಮೇಲೆ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ಸ್ ಇರಬೇಕು? 6 ಪೊಟೆನ್ಷಿಯಲ್ಸ್ ಇರಬೇಕು. ಕರೆಕ್ಟ್. ಸೊ ದಟ್ಸ್ ವೈ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಈಗ ನೋಡ್ರಿ, ಈಗ ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ನ ಬರಿತೀನಿ. ಪೊಟೆನ್ಷಿಯಲ್ ಅಟ್ ದ ಸೆಂಟರ್ ವಿಲ್ ಬಿ ಈಕ್ವಲ್ ಟು 6 ಇಂಟು ಪೊಟೆನ್ಷಿಯಲ್ ಡ್ಯೂ ಟು 1 ಚಾರ್ಜ್. ಒಂದು ಚಾರ್ಜ್ ಅದ ಅಂದ್ರೆ ಈ 5 ಮೈಕ್ರೋಕೂಲಮ್ದು ಪೊಟೆನ್ಷಿಯಲ್ ಸೆಂಟರ್ ಒಳಗೆ ಎಷ್ಟದ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ಇಂಟು 6 ಮಾಡ್ಕೊಂಡ್ ಬಿಟ್ರೆ ಸಾಕ, ಎಲ್ಲಾ ಚಾರ್ಜ್ ಪೊಟೆನ್ಷಿಯಲ್ ನಿಮಗೆ ಸೆಂಟರ್ ಒಳಗೆ ಸಿಗ್ತದೆ. ವೈ? ಬಿಕಾಸ್ ಆಲ್ ದ ಚಾರ್ಜಸ್ ಆರ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್, ಆಲ್ ದ ಚಾರ್ಜಸ್ ಆರ್ ಅಟ್ ಸೇಮ್ ಡಿಸ್ಟೆನ್ಸ್. 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಎಲ್ಲಾ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ನ ಸೇಮ್ ಅದಾವ, ಡಿಸ್ಟೆನ್ಸ್ ಸೇಮ್ ಅದ. ಹಿಂಗಾಗಿ ಈ ಒಂದು ಚಾರ್ಜ್ ಪೊಟೆನ್ಷಿಯಲ್ ಇಲ್ಲಿ ಎಷ್ಟದ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಕ್ಕೆ ಇಂಟು 6 ಮಾಡ್ಕೊಂಡ್ ಬಿಟ್ರೆ ನಮ್ಗೆ ಎಲ್ಲಾನು ಸಿಗ್ತದೆ. ರೈಟ್. Okay, so that's why 6 into V. V ಅಂದ್ರೆ ಇದ್ರದ್ದು ಫಾರ್ಮುಲಾ ಏನು? 1/4 pi epsilon naught Q divided by R. Correct? So this will be 6 into 1/4 pi epsilon naught means 9 into 10 raised to 9. How much is the charge? 5 microcoulomb. 5 micro ಅಂದ್ರೆ 10 raised to minus 6 divided by R. R is 10 centimeter. 10 centimeter ಇದನ್ನ ನಾವು ಮೀಟರ್ ಒಳಗೆ ತಗೋತೀವಿ. ಕರೆಕ್ಟ್ ಅದೇ? ಓಕೆ, ಇನ್ನು ನೋಡ್ರಿ. So finally what I will get? See, I can write it like this. 5 ones are 5 2s are 10. Right? Either 2 ones are either 2 3s are. 3 into 9 ನಮಗೆ 27 ಬಂತು. ಈ ನೆಕ್ಸ್ಟ್ ನೋಡ್ರಿ, ಇದ್ರೊಳಗಿಂದ 10 raised to minus 2, ಇದ್ರೊಳಗಿಂದ 10 raised to minus 2 ಹೋಯ್ತು. ಇಲ್ಲಿ ಎಷ್ಟು ಉಳಿತು? 10 raised to minus 4 ಉಳಿತು. 10 raised to minus 4, 10 raised to plus 9 ಅಂತಂದ್ರೆ ಎಷ್ಟು ಬಂತ್ರಿ? 10 raised to plus 5 ನಮಗೆ ಉಳಿತದ್ರಿ. 10 raised to plus 5. So I got 27 into 10 raised to plus 7. Right?
27 into 10 raised to plus 5 ವೋಲ್ಟ್, ರೈಟ್? ಅಥವಾ ಇದನ್ನ ನೀವು ಹಿಂಗೂ ಬರ್ಕೋಬಹುದು, ನೀವು ಡೆಸಿಮಲ್ ಪಾಯಿಂಟ್ ಚೇಂಜಸ್ ಮಾಡಿ ಬರ್ಕೋಬಹುದ್ರೆ 2.7 into 10 raised to 6 ವೋಲ್ಟ್ ಅಂತೇಳಿ ಬರೀಬಹುದು, ಅಥವಾ 0.27 into 10 raised to 7 ವೋಲ್ಟ್ ಅಂತೇಳಿ ಬರೀಬಹುದು, ರೈಟ್? ಇಟ್ ಡಿಪೆಂಡ್ಸ್. ಈ ತರ ನಾವು ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ರೈಟ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. So next question is, a hollow spherical conductor of radius 0.2 meter has a charge of 4 nanocoulomb. Okay, find the potential due to this charged sphere on its surface inside the surface and at a distance of 0.25 meter outside from its surface ಅಂತ. ಓಕೆ, ಅವ್ರು ಏನು ಹೇಳ್ತಾರೆ, ಒಂದು ನಮಗೆ ಸ್ಪಿಯರ್ ಅದ ರೀ, ಇದೊಂದು ಸ್ಪಿಯರ್ ಅದ, ಈ ಸ್ಪಿಯರ್ ರೇಡಿಯಸ್ ನಮಗೆ ಕೊಟ್ಟಿದ್ದಾರೆ, ಎಷ್ಟದ? 0.2 ಮೀಟರ್. ಈ ಸ್ಪಿಯರ್ ಮೇಲೆ ಚಾರ್ಜ್ ಎಷ್ಟದಪ್ಪ ಅಂದ್ರೆ 4 ನ್ಯಾನೋಕೂಲಮ್. ಅವ್ರು ನಮಗೆ ಏನ್ ಕೇಳ್ತಾರ್ರಿ, ಇನ್ಸೈಡ್ ದ ಸ್ಪಿಯರ್, ಆನ್ ದ ಸ್ಪಿಯರ್ ಮತ್ತು ಔಟ್ಸೈಡ್ ದ ಸ್ಪಿಯರ್ ಪೊಟೆನ್ಷಿಯಲ್ಸ್ ಅಂತ ಕೇಳ್ತಾರೆ, ರೈಟ್? ಈ ಔಟ್ಸೈಡ್ ದ ಸ್ಪಿಯರ್ ಏನದಲ್ಲ, ಇದ್ರದ ಡಿಸ್ಟೆನ್ಸ್ ನೋಡ್ರಿ ಅವ್ರು ಎಲ್ಲಿಂದ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರಿ, ಅಂಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 0.25 ಮೀಟರ್ ಔಟ್ಸೈಡ್ ಫ್ರಮ್ ಇಟ್ಸ್ ಸರ್ಫೇಸ್ ಅಂದಾರಿ. ನೋಡ್ರಿ, ಔಟ್ಸೈಡ್ ಡಿಸ್ಟೆನ್ಸ್ ಎಲ್ಲಿಂದ ಕೊಟ್ಟಿದ, ಡಿಸ್ಟೆನ್ಸ್ ಅವ್ ಎಲ್ಲಿಂದ ಕೊಟ್ಟಿದಪ್ಪ ಅಂತಂದ್ರೆ ಫ್ರಮ್ ಇಟ್ಸ್ ಸರ್ಫೇಸ್ ಅಂದಾನೆ. ಸೊ ಫ್ರಮ್ ಇಟ್ಸ್ ಸರ್ಫೇಸ್ ಅಂದಾನಂದ್ರೆ ಇದ್ರ ಅರ್ಥ, ಈ ಔಟ್ಸೈಡ್ ಪಾಯಿಂಟ್ ಏನದಲ್ಲ, ಔಟ್ಸೈಡ್ ಪಾಯಿಂಟ್ ಇದು ಸರ್ಫೇಸ್ ದಿಂದ ಎಷ್ಟು ಡಿಸ್ಟೆನ್ಸ್ ಒಳಗದಪ್ಪ ಅಂದ್ರೆ 0.25 ಮೀಟರ್ ಡಿಸ್ಟೆನ್ಸ್ ಒಳಗದ, ಸೆಂಟರ್ ದಿಂದ ಅಲ್ಲ, ರೈಟ್? ಸೆಂಟರ್ ದಿಂದ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಅದ, ರೇಡಿಯಸ್ ಎಷ್ಟದ ಅಷ್ಟೇ ಡಿಸ್ಟೆನ್ಸ್ ಅದ, 0.2 ಮೀಟರ್. ಕರೆಕ್ಟ್ ಅದ ರೀ? ಓಕೆ, ಸೊ ಈಗ ನಾವು ಇನ್ಸೈಡ್ ಪಾಯಿಂಟ್, ಆಮೇಲೆ ಸರ್ಫೇಸ್ ಪಾಯಿಂಟ್, ಅನಂತರ ಔಟ್ಸೈಡ್ ಪಾಯಿಂಟ್, ಈ ಮೂರತ್ರೊಳಗೆ ನಾವು ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕು. We know by theory potential on the surface and inside the surface both will be same. ಇವೆರಡು ನಮಗೆ ಈಕ್ವಲ್ ಇರ್ತಾವ್ರಿ, ಸೇಮ್ ಇರ್ತಾವ, ನಮಗೆ ಬೈ ಥಿಯರಿ ಗೊತ್ತದೆ. ಸೊ ನಾನು ಇಲ್ಲಿ ಬರೀತೀನಿ, ಪೊಟೆನ್ಷಿಯಲ್ ಇನ್ಸೈಡ್ ಈಕ್ವಲ್ ಟು ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್. ಇವೆರಡು ನಮ್ಗೆ ಈಕ್ವಲ್ ಇರ್ತಾವೆ. ಇವೆರಡು ತಿರ್ದು ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ 1/4πε0 Q ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್. ಇಷ್ಟು ನಮಗೆ ಫಾರ್ಮುಲಾ ಆಗ್ತದೆ. ಸೊ 1/4πε0 ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟ್ರಿ? 9 × 10⁹. How much is the value of Q? Q ನಮಗೆ ಕೊಟ್ಟಿದ್ದಾನೆ 4 nanocoulomb ಅದ. 4 nano means 10⁻⁹. Divided by R. How much is the radius? Radius is 0.2 meter. So +9 -9 ಹೋಯ್ತು. ಸೊ ಇಲ್ಲೇ ನಮಗೆ ಇನ್ನೇನು ಉಳಿತದ ನೋಡ್ರಿ, 9 × 4 ಇದು 0.2 ಇದ್ದದನ್ನ ನಾನು 2 × ಇಲ್ಲಿ ನೋಡ್ರಿ 0.2 ಇದ್ದದನ್ನ ನೀವು 2 × 10⁻⁻1 ಅಂತ ಬರಿಬಹುದು. 0.2 ಇದ್ದದನ್ನ 2 × 10⁻⁻1. ಆ 10⁻⁻1 ನ ಮೇಲ್ಗಡೆ ತಗೊಂಡ್ರೆ 10⁻+1 ಆಗ್ತದೆ. ಸೊ ಇದು 2 1s ಇದು 2 2s ಹೋಯ್ತು. ಸೊ 9 × 2 will be 18. 18 × 10 will be 180 volts. So this much will be the potential on the surface as well as inside the surface. Okay, next ನೋಡ್ರಿ, potential outside the surface of the sphere. ಇದನ್ನ ಬರ್ಕೊಂತೀನಿ. The formula will be 1/4πε0 Q divided by small r. Small r ಅಂದ್ರೆ ಏನ್ರಿ? Small r ಅಂದ್ರೆ it is the distance of the outside point from the center of the sphere. Right? ಈ ಡಿಸ್ಟೆನ್ಸ್ ನಾವು ಸ್ಮಾಲ್ ಆರ್ ಅಂತ ಕರಿತೀವಿ. ಸೆಂಟರ್ ಆಫ್ ದ ಸ್ಪಿಯರ್ ದಿಂದ ಈ ಪಾಯಿಂಟ್ ವರೆಗೂ ಏನು ಡಿಸ್ಟೆನ್ಸ್ ಅದ ಅದನ್ನ ನಾವು ಸ್ಮಾಲ್ ಆರ್ ಅಂತ ಕರಿತೀವಿ. ಕರೆಕ್ಟ್? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/4πε0? 9 × 10⁹. ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q? Q ನಮಗೆ ಎಷ್ಟದ? Q is 4 nanocoulomb. 4 × 10⁻⁹ ಡಿವೈಡೆಡ್ ಬೈ R. R ಅಂದ್ರೆ ಡಿಸ್ಟೆನ್ಸ್. ಸೊ ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ನಮಗೆ 0.25 + 0.2 ಅಂದ್ರೆ ಎಷ್ಟಾಯ್ತು? 0.45 ಆಯ್ತು. ಕರೆಕ್ಟ್? ಸೊ ದಿಸ್ ಇಸ್ 0.45. Okay, 10⁻+9 -9 cancel ಆಯ್ತು. I will get it like this: 9 × 4 divided by 0.45 ಇದ್ದದನ್ನ ನಾನು 45 × 10⁻⁻2 ಅಂತ ಬರೀತೀನಿ. ಸೊ ಇದು 9 1s ಇದು 9 5s ಹೋಯ್ತು. ಸೊ I will get it as 4/5 × 10⁻⁻2 ಮೇಲ್ಗಡೆ ಹೋಯ್ತು ಅಂದ್ರೆ 10⁻+2 ಆಗ್ತದೆ. ಕರೆಕ್ಟ್? ಸೊ ದಿಸ್ ವಿಲ್ ಬಿ 4. ನೋಡ್ರಿ, 10⁻+2 ಅಂತಂದ್ರೆ 100 ರೀ. 100 × 4 ಅಂದ್ರೆ ಎಷ್ಟು ಆಗ್ತದೆ? 400 divided by 5. Correct? So this will be 5 1s are 5 8s are 400. Correct? So ನಮಗೆ ಎಷ್ಟು ಬಂತು potential? 80 volts ನಮಗೆ potential ಬಂತು. Right? This is the potential outside the surface. Okay? We'll go to the next question then. ಇಲ್ಲಿ ನೋಡ್ರಿ, a parallel plate capacitor with air between the plates. Parallel plate capacitor with air between the plates has capacitance of 8 picofarad. What will be the capacitance if the distance between the plates is reduced by half? ಅದನ್ನ ರೆಡ್ಯೂಸ್ ಮಾಡ್ಕೊಂಡಿದ್ದಾರೆ ಡಿಸ್ಟೆನ್ಸ್ ಅಂಡ್ ದ ಸ್ಪೇಸ್ ಬಿಟ್ವೀನ್ ದಮ್ ಇಸ್ ಫಿಲ್ಡ್ ವಿತ್ ಅ ಸಬ್ಸ್ಟೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 6. ರೈಟ್? ಆಮೇಲೆ ಸ್ಪೇಸ್ ಅನ್ನ ಒಂದು ಡೈಎಲೆಕ್ಟ್ರಿಕ್ ದಿಂದ ಸಬ್ಸ್ಟೆನ್ಸ್ ಮಾಡ್ಕೊಂಡಿದ್ದಾರೆ.
ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಫಸ್ಟ್ ನೋಡ್ರಿ, ಏರ್ ಕೆಪಾಸಿಟರ್ ಏನದಲ್ಲ, ಈ ಏರ್ ಕೆಪಾಸಿಟರ್ ಡಿಸ್ಟೆನ್ಸ್ ಪ್ಲೇಟ್ಸ್ ನಡುವಿನ ಡಿಸ್ಟೆನ್ಸ್ ನಮ್ಗೆ ಡಿ ಅಂತಿರ್ಲಿ. ಇದರದ ಕೆಪಾಸಿಟನ್ಸ್ ನಮ್ಗೆ ಕೊಟ್ಟಿದ್ದಾರೆ ಅವರು, ಎಷ್ಟದ 8 ಪಿಕೋ ಫ್ಯಾರಡ್ ಅದ. ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ಅಂದ್ರೆ ಅದನ್ನ ನಾವು ಏನಂತ ಬರಿತೀವಿ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ರೀ, ಕರೆಕ್ಟ್. ಆಮೇಲೆ ಏನ್ ಮಾಡ್ಕೊಂಡಿದ್ದಾರೆ ಅವ್ರೆ, ಡಿಸ್ಟೆನ್ಸ್ ಇಸ್ ರೆಡ್ಯೂಸ್ ಟು ಹಾಫ್ ಅಂತ ಅಂದಾರ್ರಿ. ಅಂದ್ರೆ ಮೊದಲು ಎಷ್ಟು ಡಿಸ್ಟೆನ್ಸ್ ಇತ್ತಲ್ಲ ಅದ್ರ ಹಾಫ್ ಡಿಸ್ಟೆನ್ಸ್ ತಗೊಂಡಿದ್ದಾರೆ, ಪ್ಲೇಟ್ಸ್ ಗಳನ್ನ ಕ್ಲೋಸ್ ತಗೊಂಡು ಬಂದಾರೆ. ಆಮೇಲೆ ಎರಡೂ ಪ್ಲೇಟ್ಸ್ ನಡುವೆ ಒಂದು ಡೈಎಲೆಕ್ಟ್ರಿಕ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ 6 ಅಂತ ಕೊಟ್ಟಿದೆ. ಸೊ ಇದು ಕಂಪ್ಲೀಟ್ಲಿ ಫಿಲ್ಡ್ ಡೈಎಲೆಕ್ಟ್ರಿಕ್ ರೀ, ಕಂಪ್ಲೀಟ್ಲಿ ಫಿಲ್ಡ್ ಕೆಪಾಸಿಟರ್. ಇದು ಏರ್ ಕೆಪಾಸಿಟರ್ದ ಫಾರ್ಮುಲಾ. ಸೊ ಇದು ಕಂಪ್ಲೀಟ್ಲಿ ಫಿಲ್ಡ್ ಕೆಪಾಸಿಟರ್ ಅದ. ಇಲ್ಲೇ ಏನ್ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಒಂದು ಡೈಎಲೆಕ್ಟ್ರಿಕ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ, ಹೂಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ 6. ಇನ್ನೊಂದು ಡಿಸ್ಟೆನ್ಸ್ ಅನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಏನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಡಿ ಅಂತ ಡಿಸ್ಟೆನ್ಸ್ ಇತ್ತು, ಇಲ್ಲಿ d/2 ಅಂತ ಡಿಸ್ಟೆನ್ಸ್ ತಗೊಂಡಿದ್ದಾರೆ. ಸೊ ಈಗ ನ್ಯೂ ಕೆಪಾಸಿಟನ್ಸ್ ಏನದಲ್ಲ, ಇದ್ರದ್ದು ಫಾರ್ಮುಲಾ ನಾವು ಬರಿಬೇಕಾಗ್ತದೆ, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ d/2 ಇಂಟು ಕೆ, ರೈಟ್. ಕಂಪ್ಲೀಟ್ಲಿ ಫಿಲ್ಡ್ ಡೈಎಲೆಕ್ಟ್ರಿಕ್ ಹಾಕೊಂಡಿರೋದ್ರಿಂದ ಇಲ್ಲಿ ನೀವು ಕೆ ಅಂತ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇದು ನೋಡ್ರಿ, ಈಗ ನಾ ಇದನ್ನ 2 ಮೇಲ್ಗಡೆ ತಗೋತೀನಿ. ಸೊ 2k ಇದನ್ನ ಈ ತರ ಬರ್ಕೋತೀನಿ ನಾ, ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ, 2k ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸೊ 2 ಮೇಲ್ಗಡೆ ಬಂತ, 2 ಇಂಟು ಕೆ, 2k ಎಪ್ಸಿಲಾನ್ ನಾಟ್ ಎ ಬೈ ಡಿ. ವಾಟ್ ಈಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ? ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂದ್ರೆ 8 ಪಿಕೋ ಫ್ಯಾರಡ್ ಅದ. ಸೊ ಇದು 2k ಇಂಟು 8 ಪಿಕೋ ಫ್ಯಾರಡ್, ರೈಟ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೆ? ಕೆ ವ್ಯಾಲ್ಯೂ ಎಷ್ಟದ? 6 ಅದ ರೀ. ಸೊ 2 ಇಂಟು 6 ವಿಲ್ ಬಿ 12 ಇಂಟು 8 ಪಿಕೋ ಫ್ಯಾರಡ್, ಕರೆಕ್ಟ್. ಸೊ ಇದು ನಮಗೆ ಎಷ್ಟಾಗ್ತದೆ? 96 ಪಿಕೋ ಫ್ಯಾರಡ್ ಕೆಪಾಸಿಟನ್ಸ್ ನಮ್ಗೆ ಆಗ್ತದೆ, ಕರೆಕ್ಟ್. ಸೊ ದಿಸ್ ಮಚ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್. Okay, let us go to the next question then. See, ಇಲ್ಲಿ ನಾ ಸಿಂಪಲ್ ಸರ್ಕ್ಯೂಟ್ಸ್ ಹಾಕಿದ್ದೀನಿ ರೀ. We have to find out the effective capacitance here. ನೋಡ್ರಿ, find effective capacitance between A and B in the following circuit. ಸೊ ಇಲ್ಲೇ ಈಗ ಇದೇನು ಸರ್ಕ್ಯೂಟ್ ಅದ, ಇದ್ರದ್ದು ಸಿಂಪ್ಲಿಫೈಡ್ ಸರ್ಕ್ಯೂಟ್ ನ ಇಲ್ಲೇ ತೆಗಿತೀನಿ. ಈಗ ನೋಡ್ರಿ, ಇಲ್ಲಿ ನಿಮ್ಗೆ ಕಾಂಬಿನೇಷನ್ಸ್ ಗೊತ್ತಾಗಬೇಕಾದ್ರೆ ಫಸ್ಟ್ ಥಿಂಗ್ ಕಾಂಬಿನೇಷನ್ಸ್ ಅಂತ ಗೊತ್ತಾಗಬೇಕ್ರಿ, ಯಾವ ಸೀರೀಸ್ ಅದಾವ, ಯಾವ ಪ್ಯಾರಲಲ್ ಅದಾವ ಅಂತ ಹೇಳಿ, ರೈಟ್. ಸೊ ಕಾಂಬಿನೇಷನ್ಸ್ ಐಡೆಂಟಿಫೈ ಮಾಡಬೇಕಾದ್ರೆ ಈಗ ನಾ ನೀಟ್ ಅಂಡ್ KCET ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಂತ ಏನು ಪ್ಲೇ ಲಿಸ್ಟ್ ಅದ ಈ ಚಾನಲ್ ಒಳಗೆ, ಅದ್ರೊಳಗೆ ನಾ ಎಲ್ಲಾ ಸರ್ಕ್ಯೂಟ್ಸ್ ಬೇಕಾದಂತ ಫಂಡಮೆಂಟಲ್ಸ್ ಎಲ್ಲಾನು ಟೀಚ್ ಮಾಡಿದ್ದೇನೆ. ಅದ್ರೊಳಗೆ ನೀವು ಒಂದು ವಿಡಿಯೋ ಅದ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಂತೇಳಿ, ಆ ವಿಡಿಯೋ ನೀವು ನೋಡ್ರಿ. ಅದ್ರೊಳಗೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗ್ತದೆ ಕಾಂಬಿನೇಷನ್ಸ್ ಗಳನ್ನ ಯಾವ ತರ ಐಡೆಂಟಿಫೈ ಮಾಡಬೇಕು, ಹೌ ಟು ಈಸಿಲಿ ಐಡೆಂಟಿಫೈ ದ ಕಾಂಬಿನೇಷನ್ಸ್ ಆಫ್ ಕೆಪಾಸಿಟರ್ಸ್, ಅಂದ್ರೆ ಯಾವ ಸೀರೀಸ್ ಅದಾವ, ಯಾವ ಪ್ಯಾರಲಲ್ ಅದಾವ ಅಂತೇಳಿ ಫೈಂಡ್ ಮಾಡೋದು. ನೀವು ಆ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಸೊ ಐ ವಿಲ್ ಡೈರೆಕ್ಟ್ಲಿ ಸಿಂಪ್ಲಿಫೈ ದಿಸ್ ಸರ್ಕ್ಯೂಟ್. ಈ ಸರ್ಕ್ಯೂಟ್ ಸಿಂಪ್ಲಿಫೈಡ್ ಸರ್ಕ್ಯೂಟ್ ನಾವು ತೆಗೆದ್ರೆ ಇದು ನಮ್ಗೆ ಈ ತರ ಬರ್ತದ್ರಿ. ಏನ, ಈ ಕೆಪಾಸಿಟರ್ ಮತ್ತು ಈ ಕೆಪಾಸಿಟರ್ ಎರಡೂ ಪ್ಯಾರಲಲ್ ಅದಾವ್ರಿ, ರೈಟ್. ಸೊ ಆ ಪ್ಯಾರಲಲ್ ಕೆಪಾಸಿಟರ್ಸ್ ಗಳನ್ನ ಇಲ್ಲೇ ಡ್ರಾ ಮಾಡ್ಕೋತೀನಿ. ಸೊ ದಿಸ್ ಇಸ್ ದ ಪ್ಯಾರಲಲ್ ಕಾಂಬಿನೇಷನ್. ಅದ್ರ ಜೊತೆಗೆ ಇಲ್ಲೊಂದು ಕೆಪಾಸಿಟರ್ ನಮ್ಗೆ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಒನ್ ಇಸ್ ಬಿ. ಇದು 1 ಮೈಕ್ರೋ, ಇದು 1 ಮೈಕ್ರೋ, ಇದು 1 ಮೈಕ್ರೋ, ಇದು 1 ಮೈಕ್ರೋ, ಈ ತರ ನಮ್ಮ ಕಾಂಬಿನೇಷನ್ ಅದ. ಸೊ ಈಗ ನೋಡ್ರಿ, ಇವೆರಡು ಕೆಪಾಸಿಟರ್ಸ್ ನಮಗೆ ಪ್ಯಾರಲಲ್ ಒಳಗದಾವ. ಸೊ ಇದ್ರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟಾಗ್ತದೆ? ಐಡೆಂಟಿಕಲ್ ಕೆಪಾಸಿಟರ್ಸ್ ನಮಗೆ ಪ್ಯಾರಲಲ್ ಒಳಗಿದ್ರೆ n ಇಂಟು ಸಿ ಫಾರ್ಮುಲಾ. n ಅಂದ್ರೆ ಏನ? ನಂಬರ್ ಆಫ್ ಕೆಪಾಸಿಟರ್ಸ್. ಇಲ್ಲಿ ಎಷ್ಟು ಕೆಪಾಸಿಟರ್ಸ್ ಪ್ಯಾರಲಲ್ ಒಳಗದಾವ್ರಿ? 2 ಕೆಪಾಸಿಟರ್ಸ್ ಪ್ಯಾರಲಲ್ ಒಳಗದಾವ. ಸೊ 2 ಇಂಟು ಅದ್ರದ್ದು ಕೆಪಾಸಿಟನ್ಸ್ ಎಷ್ಟದ? 1 ಮೈಕ್ರೋ ಫ್ಯಾರಡ್. ಸೊ 2 ಇಂಟು 1 ಮೈಕ್ರೋ ಫ್ಯಾರಡ್. ಸೊ ದಿಸ್ ವಿಲ್ ಬಿ 2 ಮೈಕ್ರೋ ಫ್ಯಾರಡ್. ಸೊ ಇದ್ರದ್ದು ಸಿಂಪ್ಲಿಫೈಡ್ ಸರ್ಕ್ಯೂಟ್ ನ ಈ ತರ ತಕ್ಕೋತೀನಿ. ಇಲ್ಲಿ ನೋಡ್ರಿ, ಎ, ದಿಸ್ ಇಸ್ ಎ, ಆಮೇಲೆ ಇದು 1 ಮೈಕ್ರೋ ಫ್ಯಾರಡ್ ಕೆಪಾಸಿಟರ್. ಇವೆರಡು ಏನ್ ಪ್ಯಾರಲಲ್ ಅದಾವಲ್ಲ, ಆ ಪ್ಯಾರಲಲ್ ಎಫೆಕ್ಟಿವ್ ನಮ್ಗೆ ಎಷ್ಟದ? 2 ಮೈಕ್ರೋ ಫ್ಯಾರಡ್ ಆ ಪ್ಯಾರಲಲ್ ಎಫೆಕ್ಟಿವ್. ಆಮೇಲೆ ಇದು 1 ಮೈಕ್ರೋ ಫ್ಯಾರಡ್ ನಮಗೆ ಆಸ್ ಇಟ್ ಇಸ್ ಇರಲಿ. ಇದು ಪಾಯಿಂಟ್ ಬಿ ಅಂತ ನಾ ಬರೀತೀವಿ, ಕರೆಕ್ಟ್. ಈಗ ನೆಕ್ಸ್ಟ್ ನೋಡ್ರಿ, 1 ಮೈಕ್ರೋ ಮತ್ತು 1 ಮೈಕ್ರೋ ಇವೆರಡು ನಮ್ಗೆ ಐಡೆಂಟಿಕಲ್ ಅದಾವ್ರಿ. ಪ್ಲಸ್ ಅವು ಯಾವ ಕಾಂಬಿನೇಷನ್ದಾಗ ಅದಾವ? ಸೀರೀಸ್ ಕಾಂಬಿನೇಷನ್ದಾಗ ಅದಾವ. ಸೀರೀಸ್ ಕಾಂಬಿನೇಷನ್ ಒಳಗಿದ್ರೆ ಅದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಏನಾಗ್ತದೆ? C/n. ಯಾಕಂದ್ರೆ ಐಡೆಂಟಿಕಲ್ ಅದಾವ. ಐಡೆಂಟಿಕಲ್ ಪ್ಯಾರಲಲ್ ಒಳಗಿದ್ರೆ n ಇಂಟು ಸಿ, ಐಡೆಂಟಿಕಲ್ ಸೀರೀಸ್ ಒಳಗಿದ್ರೆ C/n. ಸೊ ಇದು 1 ಮೈಕ್ರೋ ಫ್ಯಾರಡ್ ಡಿವೈಡೆಡ್ ಬೈ 2. 2 ಕೆಪಾಸಿಟರ್ಸ್ ನಮಗೆ ಸೀರೀಸ್ ಒಳಗದಾವ. ಸೊ ಇದು 1/2 ಮೈಕ್ರೋ ಫ್ಯಾರಡ್ ಆಯ್ತು. ಸೊ ಫೈನಲಿ ನಮ್ಗೆ ಇವು ಎರಡು ಕೆಪಾಸಿಟರ್ಸ್ ಕೂಡ 1 ಅಂತ ನೀವು ತಗೊಳ್ರಿ. ಆಮೇಲೆ ಇದು 2 ಮೈಕ್ರೋ ಫ್ಯಾರಡ್ 1 ಅಂತ ನಾವು ತಗೊಳ್ಳಿ. ಇದು 2 ಮೈಕ್ರೋ ಫ್ಯಾರಡ್, ಇದು 1/2 ಮೈಕ್ರೋ ಫ್ಯಾರಡ್, ರೈಟ್. ಸೊ ದಿಸ್ ಇಸ್ ಎ, ದಿಸ್ ಇಸ್ ಬಿ. ಓಕೆ, ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ಮುಲಾ ಏನ್ರಿ? C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2, ಬಿಕಾಸ್ 2 non-identical capacitors are in series. Okay, what is the value of C1? 1/2 microfarad into C2 2 microfarad. So micro into micro 10 raised to minus 12 divided by C1 plus C2 1/2 microfarad plus 2 microfarad, 1/2 plus 2, 1/2 plus
2 ಮೈಕ್ರೋಫ್ಯಾರಡ್ ಅಂದ್ರೆ ಇದು ಇಂಟು 10⁻⁶ ನಮಗೆ ಕಾಮನ್ ಬರುತ್ತೆ. ಓಕೆ, ಇಲ್ಲೇ 2 ಮತ್ತೆ 2 ನಮಗೆ ಕ್ಯಾನ್ಸಲ್ ಆಯ್ತು. ಅದೇ 10⁻⁶ 10⁻⁶ ಕ್ಯಾನ್ಸಲ್ ಆಯ್ತು. ಸೊ ವಾಟ್ ಐ ವಿಲ್ ಗೆಟ್, ನ್ಯೂಮರೇಟರ್ ಒಳಗೆ ನಮಗೆ 1 ಇಂಟು 10⁻⁶ ಉಳಿತದೆ. ಇಲ್ಲೇ 1/2 ಪ್ಲಸ್ 2 1/2 ಪ್ಲಸ್ 2 ಅಂತಂದ್ರೆ ಎಷ್ಟು ಆಗ್ತದ್ರಿ? ದಿಸ್ ವಿಲ್ ಬಿ 5/2, ಕರೆಕ್ಟ್? ಆರ್ ಯು ಕ್ಯಾನ್ ರೈಟ್ ಇಟ್ ಆಸ್ 2/5 ಇಂಟು 10⁻⁶ ಅಂತ ನೀವು ಬರೀಬಹುದು. 2/5 ಇಂಟು 10⁻⁶ ಫ್ಯಾರಡ್, ರೈಟ್? ಇಷ್ಟು ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ತದೆ. ಓಕೆ, ಇನ್ನು ಈ ಸರ್ಕ್ಯೂಟ್ ಬರ್ರಿ. ಸಿ ಕ್ಲಿಯರ್ಲಿ ವಿ ಗೆಟ್ ಟು ನೋ ದೀಸ್ 3 ಆರ್ ಇನ್ ಪ್ಯಾರಲಲ್. ಸೊ ಎಫೆಕ್ಟಿವ್ ಪ್ಯಾರಲಲ್, ಇದರದ ಪ್ಯಾರಲಲ್ ಒಳಗಿಂದ ಎಫೆಕ್ಟಿವ್ ಎಷ್ಟು ಆಗ್ತದೆ? n ಇಂಟು ಸಿ ಫಾರ್ಮುಲಾ ರೀ. ಸೊ n ಅಂದ್ರೆ 3 ಕೆಪಾಸಿಟರ್ಸ್ ಆರ್ ಇನ್ ಪ್ಯಾರಲಲ್. ಸೊ ಇಟ್ ವಿಲ್ ಬಿ 3 ಮೈಕ್ರೋಫ್ಯಾರಡ್. ಇನ್ನು ಇದು 1 ಮೈಕ್ರೋಫ್ಯಾರಡ್. ಸೊ ಇದು 1 ಮೈಕ್ರೋಫ್ಯಾರಡ್ ಮತ್ತು ಈ 3 ಮೈಕ್ರೋಫ್ಯಾರಡ್ ಎರಡು ಏನಾಗ್ತಾವ್ರಿ? ಸಿರೀಸ್ ಆಗ್ತಾವೆ. ಸೊ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ವಿಲ್ ಬಿ C1 ಇಂಟು C2 ಡಿವೈಡೆಡ್ ಬೈ C1 ಪ್ಲಸ್ C2. ಈ ಫಾರ್ಮುಲಾ ನಾವು ಯೂಸ್ ಮಾಡಬೇಕು. C1 ಇಂಟು C2 ಅಂದ್ರೆ 1 ಮೈಕ್ರೋ ಇಂಟು 3 ಮೈಕ್ರೋ, ಇದು ನಮಗೆ 3 ಇಂಟು 10⁻⁻12 ಅಂತೆ. ಡಿವೈಡೆಡ್ ಬೈ 1 ಮೈಕ್ರೋ ಪ್ಲಸ್ 3 ಮೈಕ್ರೋ ಮೀನ್ಸ್ ಇಟ್ ವಿಲ್ ಬಿ 4 ಇಂಟು 10⁻⁶. ಕರೆಕ್ಟ್? -6 ಹೋಯ್ತು. ಸೊ ವಿಲ್ ಗೆಟ್ 3/4 ಇಂಟು 10⁻⁻�6 ಫ್ಯಾರಡ್. ಅಥವಾ ಇದನ್ನ ಮೈಕ್ರೋಫ್ಯಾರಡ್ ಒಳಗೂ ನೀವು ಬರೀಬಹುದು. This is how we have to solve it, right? Okay, we'll go to the next question then. Okay, last ನೋಡ್ರಿ, ಇಲ್ಲೇ find the effective capacitance between A and B ಅಂತ ಅಂತಾರೆ. ಸೊ ಈಗ ನೋಡ್ರಿ, ಇಲ್ಲಿ ನೀವು ಒಂದು ತಿಳ್ಕೊಬೇಕು, ಎ ಮತ್ತು ಬಿ ನಡುವಿನ ಎಫೆಕ್ಟಿವ್ ಕೆಪಾಸಿಟನ್ಸ್ ಅಂದ್ರೆ ಯಾರು ಕಾಂಪಿಟೇಟಿವ್ ಚಲೋದಂಗೆ ಓದಿದಿರಿ ಅವ್ರಿಗೆ ಸರ್ಕ್ಯೂಟ್ ನೋಡಿದ ಕೂಡಲೇ ಗೊತ್ತಾಗ್ತದ್ರಿ ಇದು ಯಾವ ಸರ್ಕ್ಯೂಟ್ ಅಂತೇಳಿ, ರೈಟ್? ಈ ತರದ ಸರ್ಕ್ಯೂಟ್ಸ್ ಮೇಲೆ ನಾನು ವಿಡಿಯೋಸ್ ಕೂಡ ಮಾಡಿದ್ದೀನಿ ರೀ, ರೈಟ್? ನೀಟ್ ಅಂಡ್ KCET ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಸರ್, ನೀವು ಸಿರೀಸ್ಗೆ ಹೋಗ್ರಿ, ಅಲ್ಲೇ ಈ ಕಂಪ್ಲೀಟ್ ಚಾಪ್ಟರ್ದ ಎವ್ರಿ ಡೆಪ್ತ್ ಅನ್ನ ರೀಚ್ ಆಗಿದ್ದೀನಿ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ದರ್, ರೈಟ್? ಸರ್ಕ್ಯೂಟ್ಸ್ಗಳನ್ನಂತೂ ಬಹಳ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು, ರೈಟ್? ಓಕೆ, ಇರಲಿ. ಇದು ಯಾರು ನೀವು ಅದನ್ನ ನೋಡಿಲ್ಲಲ್ಲ ಅವ್ರಿಗೆ ಇದನ್ನ ಮತ್ತೊಮ್ಮೆ ಹೇಳ್ತೀನಿ. ಇಲ್ಲಿ ನೋಡ್ರಿ, 1 ಮೈಕ್ರೋ 1 ಮೈಕ್ರೋ 1 ಮೈಕ್ರೋ, ರೈಟ್? ಇದೇನಾಯ್ತು? ದೀಸ್ ಆರ್ ಇನ್ ಸಿರೀಸ್ ಅಂತ ನಾವೀಗ ಹೇಳ್ಬೋದು. ನೆಕ್ಸ್ಟ್ ಸಪೋಸ್ ನಮಗೆ ಈ ತರ ಒಂದು ವೈರ್ ಇತ್ತು, ಈ ತರ ಒಂದು ವೈರ್ ಇತ್ತಪ್ಪ ಅಂತಂದ್ರೆ ನಾವ್ ಇದನ್ನ ಈ ತರ ಬರಿಬಹುದು. ಇಫ್ ದಿಸ್ ಈಸ್ ಎ, ಈ ಪಾಯಿಂಟ್ ಅನ್ನು ನಾ ಎ ಅಂತ ಬರಿಬಹುದು, ಯಾಕಂದ್ರೆ ಡೈರೆಕ್ಟ್ ವೈರ್ ಕನೆಕ್ಟ್ ಅದ. ಇಫ್ ದಿಸ್ ಈಸ್ ಬಿ, ಈ ಪಾಯಿಂಟ್ ಅನ್ನು ಕೂಡ ನಾ ಬಿ ಅಂತ ಬರಿಬಹುದು, ಯಾಕಂದ್ರೆ ಡೈರೆಕ್ಟ್ ವೈರ್ ಕನೆಕ್ಟ್ ಅದ. ಕರೆಕ್ಟ್? ಈಗ ಏನಾಗ್ತದ್ರಿ, ಇಲ್ಲಿ ಟೋಟಲ್ ನಮಗೆ 3 ಕೆಪಾಸಿಟರ್ ಅದಾವ, 1 2 and 3 ಅಂತೇಳಿ. ಫಸ್ಟ್ ಕೆಪಾಸಿಟರ್ ಎ ಬಿ ನಡುವೆ ಕನೆಕ್ಟ್ ಅದ, ಸೆಕೆಂಡ್ ಕೆಪಾಸಿಟರ್ ಎ ಬಿ ನಡುವೆ ಕನೆಕ್ಟ್ ಅದ, ಥರ್ಡ್ ಕೆಪಾಸಿಟರ್ ಎ ಬಿ ನಡುವೆ ಕನೆಕ್ಟ್ ಅದ. ಸೊ 3 ಕೆಪಾಸಿಟರ್ ನಮಗೆ ಸೇಮ್ ಎ ಬಿ ನಡುವನ ಕನೆಕ್ಟ್ ಅದಾವ್ರಿ. ಹೀಗಾಗಿ ಈ ಸರ್ಕ್ಯೂಟ್ ನಾವು ಏನಂತ ಅನ್ಬೋದು? 3 ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಅಂತ ನಾವು ಅನ್ಬೋದು. 3 ಕೆಪಾಸಿಟರ್ಸ್ ಇನ್ ಪ್ಯಾರಲಲ್, 3 ಕೆಪಾಸಿಟರ್ ನಮ್ಗೆ ಎ ಬಿ ನಡುವೆ ಕನೆಕ್ಟ್ ಅದಾವ ಅಂತ ನಾವು ಹೇಳ್ಬೋದು. ಬಟ್ ಈ ಸರ್ಕ್ಯೂಟ್ ಹಂಗಿಲ್ಲ. ದಿಸ್ ಸರ್ಕ್ಯೂಟ್ ಇಸ್ ನಾಟ್ ಲೈಕ್ ದಟ್, ರೈಟ್? ಇಲ್ಲಿ ಏನ್ ಮಾಡಿದಾರೆ, ಒಂದ್ ಸಿಂಪಲ್ ಥಿಂಗ್, ಮತ್ತೊಂದು ಏನ್ ಎಕ್ಸ್ಟ್ರಾ ಏನ್ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಕೆಪಾಸಿಟರ್ ಹಾಕೊಂಡಿದ್ದಾರೆ. ಇಲ್ಲೊಂದು ಕೆಪಾಸಿಟರ್, ಇಲ್ಲೊಂದು ಕೆಪಾಸಿಟರ್. ಸೊ ಇಲ್ಲಿ ಮಿಡಲ್ ದ ಕೆಪಾಸಿಟರ್ ಇತ್ತಂದ್ರೆ ಈ ಪಾಯಿಂಟ್ ಎ ಆದ್ರೆ ಈ ಪಾಯಿಂಟ್ ನೀವು ಎ ಅಂತ ಬರ್ಲಿಕ್ಕೆ ಬರುದಿಲ್ಲ. ಇಲ್ಲೂ ಕೆಪಾಸಿಟರ್ ಇದು ಬಿ ಆದ್ರೆ ನೀವು ಈ ಪಾಯಿಂಟ್ ಅನ್ನು ಬಿ ಅಂತ ಬರ್ಕೊಳಿಕ್ ಬರುದಿಲ್ಲ. ಸೊ ನಾ ಏನ್ ಮಾಡ್ತೀನಿ ರೀ, ಐ ವಿಲ್ ಕಾಲ್ ದಿಸ್ ಪಾಯಿಂಟ್ ಆಸ್ ಸಿ ಅಂಡ್ ದಿಸ್ ಪಾಯಿಂಟ್ ಆಸ್ ಡಿ. ಬೇರೆ ಬೇರೆ ಹೆಸರು ನಾವು ಕೊಟ್ಬಿಡೋಣ ಅದು, ರೈಟ್? ಯಾಕಂದ್ರೆ ಇಲ್ಲಿ ಮಿಡಲ್ ಕೆಪಾಸಿಟರ್ಸ್. ನೆಕ್ಸ್ಟ್ ನೋಡ್ರಿ, 1 2 3 ಇದು 4th ಕೆಪಾಸಿಟರ್, ಇದು 5th ಕೆಪಾಸಿಟರ್. ಈಗ ಈ ಕೆಪಾಸಿಟರ್ಸ್ ಗಳನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಆಮೇಲೆ ನಮ್ಗೆ ಇಲ್ಲಿ ಕಾಂಬಿನೇಷನ್ಸ್ ನಮ್ಗೆ ಗೊತ್ತಾಗೋದಿಲ್ಲ. ಈ ಸರ್ಕ್ಯೂಟ್ ನೀವು ರೀಡ್ರಾ ಮಾಡ್ಕೋಬೇಕು ಅಂದ್ರೆ ಕಾಂಬಿನೇಷನ್ಸ್ ಗೊತ್ತಾಗ್ತದೆ. ಸೊ ಈಗ ನೋಡ್ರಿ, ಫಸ್ಟ್ ಕೆಪಾಸಿಟರ್ ಇಟ್ ಇಸ್ ಇನ್ ಬಿಟ್ವೀನ್ ಎ ಅಂಡ್ ಸಿ, ರೈಟ್? ಸೊ ಇದನ್ನ ಎ ಅಂತ ತಗೋತೀನಿ. ಎ ಮತ್ತು ಸಿ ನಡುವೆ ನಮಗೆ ಫಸ್ಟ್ ಕೆಪಾಸಿಟರ್ ಕನೆಕ್ಟ್ ಅದ. ದಿಸ್ ಇಸ್ ಸಿ, ರೈಟ್? ಇದು ಫಸ್ಟ್ ಕೆಪಾಸಿಟರ್, ದಿಸ್ ಇಸ್ ಫಸ್ಟ್ ಕೆಪಾಸಿಟರ್. ಓಕೆ, ನೆಕ್ಸ್ಟ್ ನೋಡ್ರಿ, ಆಮೇಲೆ ಎ ಮತ್ತು ಡಿ ನಡುವೆ ನಮಗೆ 4th ಕೆಪಾಸಿಟರ್ ಕನೆಕ್ಟ್ ಅದ, ಎ ಮತ್ತು ಡಿ. ಓಕೆ, ಐ ವಿಲ್ ಟೇಕ್ ದಟ್ ಡಿ ಹಿಯರ್. ಇಲ್ಲಿ ನಾ ಡಿ ಅಂತ ತಗೋತೀನಿ, ಇದು ಡಿ ಅಂತಿರ್ಲಿ. ಇದು 4th ಕೆಪಾಸಿಟರ್. ಸೆಕೆಂಡ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಬಿಟ್ವೀನ್ ಸಿ ಅಂಡ್ ಡಿ. ಸೊ ಇದು ಸಿ ಅದ, ಇದು ನಮಗೆ ಡಿ ಅದ. ಇವೆರಡು ನಡುವೆ ನಮಗೆ ಈ ಸೆಕೆಂಡ್ ಕೆಪಾಸಿಟರ್ ಕನೆಕ್ಟ್ ಅದ. ಥರ್ಡ್ ಕೆಪಾಸಿಟರ್ ಇಟ್ ಇಸ್ ಕನೆಕ್ಟೆಡ್ ಬಿಟ್ವೀನ್ ಬಿ ಅಂಡ್ ಡಿ. ಸೊ ಇದು ಡಿ, ಇಲ್ಲಿ ನಾ ಬಿ ಅಂತ ತಗೋತೀನಿ, ದಿಸ್ ಇಸ್ ಬಿ. ಇಲ್ಲಿ ನಮ್ಗೆ ಅದು ಕೆಪಾಸಿಟರ್ ಕನೆಕ್ಟ್ ಅದ, ಯಾವುದು? ಥರ್ಡ್ ಒನ್. ಲಾಸ್ಟ್ ಏನ್ ಯಾವ್ದು ಉಳಿತ್ರಿ? 5th ಕೆಪಾಸಿಟರ್. ಇಟ್ ಇಸ್ ಇನ್ ಬಿಟ್ವೀನ್, ಇದು ಬಿ ಪಾಯಿಂಟ್ ರೀ, ಕರೆಕ್ಟ್? ಇದು ಬಿ ಮತ್ತು ಸಿ ಮತ್ತು ಬಿ ನಡುವೆ ನಮಗೆ 5th ಕೆಪಾಸಿಟರ್ ಕನೆಕ್ಟ್ ಅದ. ಸೊ ಸಿ ಮತ್ತು ಬಿ ನಡುವೆ ನಮಗೆ 5th ಕೆಪಾಸಿಟರ್ ಕನೆಕ್ಟ್ ಅದ, ರೈಟ್? ಹಂಗಾದ್ರೆ ಇದು ಯಾವ ಸರ್ಕ್ಯೂಟ್ ಆಯ್ತು? ವಿಟ್ಸ್ಟೋನ್ಸ್ ನೆಟ್ವರ್ಕ್. ವಿಟ್ಸ್ಟೋನ್ಸ್ ನೆಟ್ವರ್ಕ್ ಬಂತಪ್ಪ ಅಂತಂದ್ರೆ ನೀವು ಫಸ್ಟ್ ಏನ್ ಚೆಕ್ ಮಾಡ್ಬೇಕಂತ ನಾ ಹೇಳಿದೀನಿ, P/Q = R/S. ಬ್ಯಾಲೆನ್ಸಿಂಗ್ ಕಂಡೀಷನ್ ನೀವು ಅದಕ್ಕೆ ಅಪ್ಲೈ ಮಾಡಬೇಕು.
ಸೊ ನೆನ್ಪಿಟ್ಕೋರಿ, ಈ ತರ ಸರ್ಕಿಟ್ ಬಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ವೀಟ್ಸ್ಟೋನ್ಸ್ ನೆಟ್ವರ್ಕ್ ಓನ್ಲಿ. ವೀಟ್ಸ್ಟೋನ್ಸ್ ನೆಟ್ವರ್ಕ್ ಇತ್ತಪ್ಪ ಅಂತಂದ್ರೆ ನೀವು ಫಸ್ಟ್ ಏನ್ ಚೆಕ್ ಮಾಡಬೇಕು, ಬ್ಯಾಲೆನ್ಸಿಂಗ್ ಕಂಡೀಷನ್ ಚೆಕ್ ಮಾಡಬೇಕು. P by Q is equal to R by S. ಇದು P, ಇದು Q, ಇದು R, ಇದು S. ಸೊ P by Q is equal to R by S. ಎಲ್ಲ ಕೆಪಾಸಿಟರ್ಸ್ ನಮಗೆ ಸೇಮ್ ವ್ಯಾಲ್ಯೂ ಅದಾವ್ರಿ, 1 ಮೈಕ್ರೋಫಾರಡ್ 1 ಮೈಕ್ರೋಫಾರಡ್ 1 ಮೈಕ್ರೋಫಾರಡ್. ಸೊ 1 by 1 1 by 1. ಸೊ LHS is equal to RHS ಬರ್ತದ್ರಿ. LHS equal to RHS ಬಂತಪ್ಪ ಅಂದ್ರೆ ಇದು ಸರ್ಕಿಟ್ ಬ್ಯಾಲೆನ್ಸ್ಡ್ ಅದ ಅಂದಂಗ್ರಿ. ಬ್ಯಾಲೆನ್ಸ್ಡ್ ಇತ್ತಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಮಿಡಲ್ದಾಗಿಂದ ಕೆಪಾಸಿಟರ್ ಬಿಟ್ಟು ಬಿಡ್ಬೇಕು. ಈಗ ಎಫೆಕ್ಟಿವ್ ಬಿಟ್ವೀನ್ AB ಫೈಂಡ್ ಮಾಡ್ರಿ. ಈಗ ನಮಗೆ ಇವೇನ್ ಆಗ್ತಾವ್ರಿ, ಫಸ್ಟ್ ಅಂಡ್ ಫಿಫ್ತ್ ಕೆಪಾಸಿಟರ್ ಇವು ಸಿರೀಸ್ ಆಗ್ತಾವ, ಕರೆಕ್ಟ್. ಸೊ ಇದು ನಮಗೆ 1 ಮೈಕ್ರೋಫಾರಡ್ ಕೆಪಾಸಿಟರ್ ಅದ, ಇದು ಕೂಡ 1 ಮೈಕ್ರೋಫಾರಡ್ ಕೆಪಾಸಿಟರ್ ಅದ. ಸೊ 1 ಮೈಕ್ರೋ ನಮಗೆ ಸಿರೀಸ್ ಒಳಗೆ ಅದಾವೆ. ಸೊ ನಮಗೆ ಸಿರೀಸ್ ಒಳಗೆ ಐಡೆಂಟಿಕಲ್ ಕೆಪಾಸಿಟರ್ಸ್ ಇದ್ರೆ ಫಾರ್ಮುಲಾ ಏನ, C/N ಅಂದ್ರೆ 1 ಮೈಕ್ರೋ ಡಿವೈಡೆಡ್ ಬೈ 2 ಅಂದ್ರೆ ಇದು ಹಾಫ್ ಮೈಕ್ರೋಫಾರಡ್ ಆಗ್ತದೆ. ಅದೇ ತರ ಇವೆರಡು ಏನಾಗ್ತಾವ್ರಿ, ಇವೆರಡು ನಮಗೆ ಸಿರೀಸ್ ಆಗ್ತಾವೆ. ಸೊ ಇದ್ರದ್ದು ಎಫೆಕ್ಟಿವ್ ಎಷ್ಟು ಆಗ್ತದೆ, ಇದ್ರದ್ದು ಕೂಡ ಹಾಫ್ ಮೈಕ್ರೋಫಾರಡ್ ಆಗ್ತದ್ರಿ, ಹಾಫ್ ಮೈಕ್ರೋಫಾರಡ್, ಕರೆಕ್ಟ್. ನೆಕ್ಸ್ಟ್ ಇದೇನ್ ನಮಗೆ ಎಫೆಕ್ಟಿವ್ ಸಿರೀಸ್ ಕೆಪಾಸಿಟನ್ಸ್ ಅದ, ಮತ್ತೆ ಇಲ್ಲೇನ್ ನಮಗೆ ಎಫೆಕ್ಟಿವ್ ಸಿರೀಸ್ ಕೆಪಾಸಿಟನ್ಸ್ ಅದ. ಇವೆರಡು ನಮಗೆ ಪ್ಯಾರಲಲ್ ಆಗ್ತಾವ್ರಿ. ನೋಡ್ರಿ, ಇದು ಒಂದು ರೋ ಮತ್ತು ಇದು ಒಂದು ರೋ, ಇದು ಸಿರೀಸ್ ಅದ, ಇದು ಸಿರೀಸ್ ಅದ. ಈ ಸಿರೀಸ್ ಕಾಂಬಿನೇಷನ್ ಮತ್ತು ಈ ಸಿರೀಸ್ ಕಾಂಬಿನೇಷನ್ ಇವೆರಡು ನಮಗೆ ಪ್ಯಾರಲಲ್ ಅದಾವ್ರಿ. ದೀಸ್ ಬೋತ್ ಆರ್ ಪ್ಯಾರಲಲ್, ಕರೆಕ್ಟ್. ನಿಮಗೆ ಬೇಕಾದ್ರೆ ಅದನ್ನ ಇಲ್ಲಿ ತೆಗೆದು ತೋರಿಸ್ತೀನಿ ನೋಡ್ರಿ. ಅದು ಸಿಂಪ್ಲಿಫೈ ಮಾಡ್ಕೊಂಡಿದ ಕೂಡಲೇ ಸರ್ಕಿಟ್ ಹೆಂಗ ಆಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿಕಮ್ ಲೈಕ್ ದಿಸ್, ರೈಟ್. ಈ ತರ ಸರ್ಕಿಟ್ ನಮಗೆ ಕನ್ವರ್ಟ್ ಆಗ್ತದ್ರಿ. ಅದು ಮಿಡಲ್ದಾಗಿನ ತೆಗೆದ್ವಿ ಅಂದ್ರೆ ಅವಾಗ ಏನಾಯ್ತು, ಇವೆರಡು ನಮಗೆ ಸಿರೀಸ್ ಅದು, ಇವೆರಡು ನಮಗೆ ಸಿರೀಸ್ ಅದು. ಇದು ಹಾಫ್ ಮೈಕ್ರೋಫಾರಡ್ ಅದ, ಇದು ಕೂಡ ಹಾಫ್ ಮೈಕ್ರೋಫಾರಡ್ ಅದ. ಇವೆರಡು ಈಗ ಏನಾಗ್ತಾವ್ರಿ, ದೀಸ್ ಬೋತ್ ಆರ್ ಇನ್ ಪ್ಯಾರಲಲ್ ನಾವು. ಸೊ ಐಡೆಂಟಿಕಲ್ ಕೆಪಾಸಿಟರ್ಸ್ ಪ್ಯಾರಲಲ್ ಒಳಗಿದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ AB ಅಂತಾರ, ಇದನ್ನ N into C ಅಂತ ಬರೀತೀನಿ. ಅಂದ್ರೆ 2 into half ಮೈಕ್ರೋಫಾರಡ್, 2 into half ಮೈಕ್ರೋಫಾರಡ್. ಸೊ 2 ಕ್ಯಾನ್ಸಲ್ ಆಗಿ ನಮಗೆ 1 ಮೈಕ್ರೋಫಾರಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ತದೆ. So effective capacitance between AB is 1 microfarad, right? So this is how we have to solve the numericals. I hope you have understood. If you like the content of the channel, please don't forget to subscribe the channel, and please don't forget to share the channel with your friends and family, right? Thank you so much for watching and supporting the channel. Please keep watching and supporting the channel. Thank you so much.